ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಬುಧವಾರ ಉದ್ಘಾಟಿಸಿದರು. ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವರಬೌಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಬುಧವಾರ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಯಾವ ಸರ್ಕಾರವೇ ಆಗಿರಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರ ಸುಧಾರಣೆಗೆ ಪ್ರಥಮ ಆದ್ಯತೆಯಾಗಿ ಸ್ವೀಕರಿಸಿ ಕೆಲಸ ಮಾಡುತ್ತಾ ಬಂದಿದೆ. ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರವನ್ನು ಉಚಿತವಾಗಿ ಒದಗಿಸುವುದು, ಮಧ್ಯಾಹ್ನದ ಬಿಸಿ ಊಟ ನೀಡುವುದು, ಹಾಲು ಮೊಟ್ಟೆ ಹೀಗೆ ಪೌಷ್ಟಿಕ ಆಹಾರದ ವಿತರಣೆ ಇವೆಲ್ಲವನ್ನು ಸರ್ಕಾರವು ವಿದ್ಯಾರ್ಥಿಗಳೆಲ್ಲರೂ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ಸದುದ್ದೇಶದಿಂದ ನೀಡುತ್ತಿದೆ. ಯಾವ ಮಗುವು ಶಿಕ್ಷಣದಿಂದ ವಂಚಿತ ಆಗಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರವು ಸಕಲ ರೀತಿಯಲ್ಲಿ ಕಾಳಜಿ ವಹಿಸುತ್ತಿದೆ. ಸುಸಜ್ಜಿತ ವರ್ಗ ಕೋಣೆಯು ಮಕ್ಕಳ ಕಲಿಕೆಗೆ ಪೂರಕವಾಗಿ ವಾತಾವರಣವನ್ನು ಕಲ್ಪಿಸುತ್ತದೆ. ಇದಕ್ಕಾಗಿ ನಿಕಟಪೂರ್ವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿವೇಕ ಶಾಲೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರ ಅಡಿಯಲ್ಲಿ ಕುಮಟಾ ತಾಲೂಕಿನಲ್ಲಿ 27 ವಿವೇಕ ಕೊಠಡಿಗಳು ನಿರ್ಮಾಣವಾಗಿವೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕೋಳಿ ಮಂಜುಗುಣಿ ರಸ್ತೆ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟಿರುವ ಶಾಸಕರಿಗೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಹಿರೇಗುತ್ತಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಮಹೇಶ್ ನಾಯಕ್, ಆನಂದ್ ನಾಯಕ್ ಹಾಗೂ ಮಂಗಲಾ ಹಳ್ಳೇರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾವ್ಕರ್, ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ರೇಖಾ ಸಿ ನಾಯ್ಕ್, ಪಿಆರ್ಇಡಿ ಅಭಿಯಂತರ ರಾಘವೇಂದ್ರ ನಾಯ್ಕ್, ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಮಾರುತಿ ಪಟಗಾರ್, ಮುಖ್ಯ ಶಿಕ್ಷಕಿ ದೇವಾಂಗಿನಿ ನಾಯಕ್, ಮೀನುಗಾರರ ಸಂಘದ ಅಧ್ಯಕ್ಷ ಸುರೇಶ್ ಹರಿಕಾಂತ್, ಸ್ಥಳೀಯ ಪ್ರಮುಖರಾದ ನೀಲಪ್ಪ ಗೌಡ, ರಾಮು ಕೆಂಚನ, ದೇವಿದಾಸ್ ನಾಯಕ್, ಹಮ್ಮಣ್ಣ ನಾಯಕ್, ಗಣಪತಿ ಪಟಗಾರ್, ಜಗದೀಶ್ ಹರಿಕಾಂತ್ ಹಾಗೂ ಇತರರು ಇದ್ದರು. 10 ಜನ ಸಾಗುವಳಿ ಚೀಟಿ ಅರ್ಜಿದಾರರಿಗೆ ಶಾಸಕ ದಿನಕರ್ ಶೆಟ್ಟಿ ತಾಲೂಕು ಆಡಳಿತ ಸೌಧದಲ್ಲಿ ಪಟ್ಟವನ್ನು ವಿತರಿಸಿದರು. ಕುಮಟಾ ತಾಲೂಕಿನಲ್ಲಿ ನಮೂನೆ 57ರಲ್ಲಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಈ ಹಿಂದೆ ಸಮಿತಿಯಲ್ಲಿ ಮಂಜೂರಿಸಿದ 10 ಜನ ಸಾಗುವಳಿ ಚೀಟಿ ಅರ್ಜಿದಾರರಿಗೆ ಶಾಸಕ ದಿನಕರ್ ಶೆಟ್ಟಿ ತಾಲೂಕು ಆಡಳಿತ ಸೌಧದಲ್ಲಿ ಪಟ್ಟವನ್ನು ವಿತರಿಸಿದರು. ಮಹಾದೇವ್ ಗೋವಿಂದ್ ನಾಯ್ಕ್ ಹೆಬ್ಬೈಲ್, ವತ್ಸಲ ಮೋಹನ ನಾಯ್ಕ್ ಹೆಬ್ಬೈಲ್, ತಿಮ್ಮಪ್ಪ ಜಟ್ಟಿ ನಾಯ್ಕ್ ಹೆಬ್ಬೈಲ್, ನಾರಾಯಣ್ ಜಟ್ಟಿ ನಾಯ್ಕ್ ಹೆಬ್ಬೈಲ್, ದೇವಪ್ಪ ಚೌಡು ಹುಲಸ್ವಾರ್ ಕಡಕೋಡ್, ಅನಂತ್ ಲಕ್ಷ್ಮಣ್ ಶಾನ್ಬಾಗ್ ಅಂತ್ರವಳ್ಳಿ, ಮಾಬ್ಲು ಶಿವಗೌಡ ಶಿರಗುಂಜಿ, ಗಣಪತಿ ನಾರಾಯಣ್ ಪಟಗಾರ್ ನಾಗೂರ್, ರಮೇಶ್ ಗಣಪತಿ ನಾಯ್ಕ್ ಕರ್ಕಿಮರ್ಕಿ ಹಾಗೂ ಭಾಸ್ಕರ್ ಗಣಪತಿ ನಾಯ್ಕ್ ಕರ್ಕಿಮಕ್ಕಿ ಇವರು ಒಟ್ಟು 10, 34, 11 ಕ್ಷೇತ್ರದ ಹಕ್ಕುಪತ್ರಗಳನ್ನು ಶಾಸಕರಿಂದ ಸ್ವೀಕರಿಸಿದರು. ತಹಸೀಲ್ದಾರ್ ಪ್ರವೀಣ್ ಕರಾಂಡೆ, ಗ್ರೇಡ್ 2 ತಹಸೀಲ್ದಾರ್ ಸತೀಶ್ ಗೌಡ ಹಾಗೂ ಇತರರು ಅಧಿಕಾರಿಗಳು ಇದ್ದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿದರು. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಮೈನಳ್ಳಿಯಲ್ಲಿ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರವನ್ನು ವಿತರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೈನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿದಂತೆ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು, ಫಲಾನುಭವಿಗಳು ಉಪಸ್ಥಿತರಿದ್ದರು.